ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಮಿನಿ ಬ್ಲಾಗ್ಗೆ ವೆಲ್ಕಮ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಎಳ್ನೀರು ಕುಡಿಯೋಣಂತ ನಾನು ನಮ್ಮ ಫ್ರೆಂಡ್ ಎಳ್ನೀರು ಕುಡಿದ್ಬಿಟ್ಟು ಮತ್ತೆ ಕೊಬ್ಬರಿ ತಿನ್ಕೊಂಡು ಅಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ಐತೆ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿದ್ವಿ. ನೋಡಿದ್ರೆ 1 ಗಂಟೆ ಆಗಿತ್ತು. ಅದೇನೋ ಗೊತ್ತಿಲ್ಲ ಗುರು, ಭಯಂಕರ ಬಾಡಿ ಫೈನ್ ಆಗ್ತಾ ಇತ್ತು. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿದ್ದು. ನೀರು ನೋಡಿದ್ಮೇಲೆ ಭಯಂಕರ ಇಷ್ಟ ಆಯ್ತು. ಸ್ವಿಮ್ಮಿಂಗ್ ಮಾಡಬೇಕು ಅನಿಸಿ ಸ್ವಿಮ್ಮಿಂಗ್ ಎಲ್ಲ ಮಾಡಿದೆ. ಸ್ವಿಮ್ಮಿಂಗ್ ಮಾಡಿ ಮುಗಿಸ್ಕೊಂಡು ಎಲ್ಲ ಇನ್ನ ಈಚೆ ಬಂದೆ. ಭಯಂಕರ ಚಳಿ ಗುರು, ಚಳಿ ಮಾತ್ರ ಭಯಂಕರ ಇತ್ತು. ಅಲ್ಲಿಂದ ಹೋಗಿ ಬಿರಿಯಾನಿ ತಿನ್ಕೊಂಡು ಅಲ್ಲಿಂದ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ನೋಡಿದ್ರೆ ನಾಯಿಗೆ ಯಾವ ತರ ಮೇಕಪ್ ಮಾಡವ್ರೆ ನೋಡಿ ನೀವು. ಬರೀ ಇಂಥದೆಯಾ. ಟೈಮ್ ಆಗಿತ್ತು. ಅಲ್ಲಿಂದ ಕೆಲಸ ಕಡೆಗೆ ಬಂದೆ. ಮನೇಲಿ ಕುಡ್ದಿಟ್ಟು ಟೀ ಸಾಲದು ಅಂತೇಳಿ ಇನ್ನೊಂದು ಟೀ ಕುಡ್ಕೊಂಡೆ. ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಟೀ ಕುಡಿಯೋಣ ಅಂತ ಹೋದ್ವಿ. ಗುರು ತಿರ್ಗಾ ಟೀ ಕುಡ್ಕೊಂಡು ಈಚೆ ಬಂದು ನೋಡಿದ್ರೆ ಆಕ್ಟಿವ್ ಹೊಂಡ ನೋಡಿ ಯಾವ ರೇಂಜಿಗೆ ಗುದ್ದವನೆ ಅಂತೇಳಿ. ಇದು ಯಾವ ಗುದ್ದಿರೋ ಅಂದ್ರೆ ಟಾಟಾ ಎಸಿ ಗುದ್ದಿರೋದು ಆಕ್ಟಿವ್ ಹೊಂಡಾಗೆ. ಪಾಪ ಯಾರಿಗ ಏನು ಆಗಿಲ್ಲ, ಬಟ್ ಗಾಡಿ ನೋಡಿ ಯಾವ ರೇಂಜ್ಗೆ ಪಲ್ಟಿ ಆಗೈತೆ ಅಂತೇಳಿ. ಟಾಟಾ ಎಸಿ ನೋಡಿ ಯಾವ ರೇಂಜಿಗೆ ಗ್ಲಾಸ್ ಊಸ್ಟ್ ಆಗೈತೆ ಅಂತೇಳಿ. ಟಾಟಾ ಎಸಿ ಬಂದ್ಬಿಟ್ಟು ಗಾಡಿ ಗುದ್ದಿರೋದು, ಗಾಡಿಯವ್ರು ಬಂದ್ಬಿಟ್ಟು ಗ್ಲಾಸ್ ಮೇಲೆ ಬಿದ್ದವ್ರೆ. ಯಾವ ರೇಂಜ್ ಗ್ಲಾಸ್ ಹೊಡೆದೋಗೈತೆ ನೀವೇ ನೋಡ್ಕೋಬಹುದು. ಒಳಗಡೆ ನೋಡಿ ಎಲ್ಲ ಚೂರ್ ಬಿದ್ದೈತೆ ಗ್ಲಾಸು. ಇದ್ರಲ್ಲಿ ತಪ್ಪು ಬಂದ್ಬಿಟ್ಟು ಟಾಟಾ ಎಸಿ ಅವ್ರದ್ದು ತಪ್ಪು. ಸಿಗ್ನಲ್ ನೋಡ್ಕೊಂಡಿರ ಹಂಗೆ ಬಂದು ಡೈರೆಕ್ಟ್ ಆಗಿ ಎತ್ಕೊ ಬಂದು ಗಾಡಿ ಗುದ್ದವನೆ. ಇದ್ರ ಬಗ್ಗೆ ನೀವೇನಂತೀರೋ ಒಂದು ಕಮೆಂಟ್ ಹಾಕಿರಿ. ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.